Hey guys, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಇವತ್ತು ಬೆಂಗಳೂರು ಬುಲ್ಸ್ ಇಸ್ ಅಪ್ ಅಗೇನ್ಸ್ಟ್ ಬೆಂಗಾಲ್ ವಾರಿಯರ್ಸ್. ಮ್ಯಾಚ್ ಡೇ ಗೇಮ್ ಆನ್. ನಮ್ಮ ಬೆಂಗಳೂರು ಬುಲ್ಸ್ಗೆ ಇನ್ ಅಪ್ಕಮಿಂಗ್ 2 ಮ್ಯಾಚ್ ಏನಿದೆ ಬೆಂಗಳೂರು ಬುಲ್ಸ್ಗೆ, ಇವತ್ತಿರೋದು ಬೆಂಗಾಲ್ ವಾರಿಯರ್ಸ್ ಮೇಲೆ, ನೆಕ್ಸ್ಟ್ ಇರೋದು ಗುಜರಾತ್ ಜೈಂಟ್ಸ್ ಮೇಲೆ. ಎರಡು ಕೂಡ ಅಂಗಡಕ್ಕೆ ಹೋದ್ರು ವೀಕೆಸ್ಟ್ ಆಪೋನೆಂಟ್ಸ್ ಅಂತ ಅನ್ಕೊಂಡ್ರು ಕೂಡ ಅಂಡರ್ ಎಸ್ಟಿಮೇಟ್ ಮಾಡುವಂತ ಮಾತೆ ಇಲ್ಲ. 2-2 ಗೆಲ್ಬೇಕು ಬೆಂಗಳೂರು ಬುಲ್ಸ್. ನಾವು ಮಿನಿ ಕ್ವಾಲಿಫೈರ್ಸ್ ನ ಆಡಬೇಕು ಅಂತ ಅಂದ್ರೆ ಹೌದು, ಪ್ಲೇ ಆಫ್ಸ್ ಅಂತೂ ಎಂಟ್ರಿ ಕೊಟ್ಟಿದೀವಿ, ಬಟ್ ಮಿನಿ ಕ್ವಾಲಿಫೈರ್ಸ್ ನಮ್ಮ ಮೇನ್ ಏಮು. ಟಾಪ್ 2 ಆಗಕ್ಕಾಗಲ್ಲ, ಕ್ವಾಲಿಫೈ ಆಗಲ್ಲ ಅಂತಂದ್ರೂ 3-4 ನ ಏಮ್ ಮಾಡ್ತಾ ಇರೋದು. ಇವಾಗ 4th ಪೊಸಿಷನ್ ಅಲ್ಲೇ ಇದ್ದೀವಿ. ಸೊ ಇದೇ ಪೊಸಿಷನ್ ಅಲ್ಲಿ ನಿಂತ್ಕೊಂಡ್ರು ಕೂಡ ನಮ್ಗೆ ಬೇಜಾರ, ಥರ್ಡ್ಗೆ ಹೋಗ್ಬೇಕು ಅಂತ ನಮಗೆ 4th ಇದ್ರು ಕೂಡ ಸಂತೋಷನೇ. ಅದಕ್ಕಿಂತ ಬಾಟಮಿಗೆ ಬರಬಾರ್ದು ಅಂತ ಅಂದ್ರೆ 2-2 ಮ್ಯಾಚ್ ಗೆಲ್ಬೇಕಾಗತ್ತೆ ನಮ್ಮ ಬೆಂಗಳೂರು ಬುಲ್ಸ್. ಅಂಡ್ ಇವತ್ತಿನ ಪೋಸ್ಟ್ ಮ್ಯಾಚ್ ವಿಡಿಯೋ ಬರೋದಿಲ್ಲ, ಯಾಕಂದ್ರೆ ಮಂತ್ರಾಲಯ ಹೋಗ್ತಾ ಇದೀನಿ. ಅಂಡ್ ಈ ವಿಡಿಯೋನು ಕೂಡ ಅಷ್ಟೇ, ಒಂದಿನ ಪ್ರಿಯರ್ ಶೂಟ್ ಮಾಡಿರೋದು, ಹಿಂದೆಗಡೆ ಶೂಟ್ ಮಾಡಿರೋದು, ಇವತ್ತು ಶೂಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇಲ್ಲ ನಾನು. ಅಂಡ್ ನಿನ್ನೆ ರಾತ್ರಿ ಆದಂತ ಮ್ಯಾಚ್ ಗಳ ಬಗ್ಗೆ ನನಗೆ ಅರಿವು ಇಲ್ಲ. ಯಾಕೆ ಅಂತಂದ್ರೆ ಇದನ್ನ ಒಂದಿನ ಹಿಂದೆನೆ ಶೂಟ್ ಮಾಡಿದೀನಿ ವಿಡಿಯೋನ. ಬೆಂಗಾಲ್ ವಾರಿಯರ್ಸ್ ತಮಿಳ್ ತಲೆವಾಸ್ ಮ್ಯಾಚ್ ಇತ್ತು ನಿನ್ನೆ. ಅದೇನಾಯ್ತು ಅಂತ ನನಗೆ ಗೊತ್ತಿಲ್ಲ, ಒಂದು ದಿನ ಮುಂಚೆನೆ ವಿಡಿಯೋನ ಶೂಟ್ ಮಾಡ್ತಾ ಇರೋದ್ರಿಂದ. ಸೊ ಕಾನ್ಸ್ಟೇಬಲ್ ಕೂಡ ಅಷ್ಟೇನೆ, ಮೊನ್ನೆದು ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಇವತ್ತಿನ ಡಿಸ್ಪ್ಲೇ ಮಾಡ್ತಾ ಇಲ್ಲ ನಾನು ನಿಮಗೆ. ಸೊ ಏನಾಗಿದೆ ಅಂತ ಗೊತ್ತಿಲ್ಲ. ಬೆಂಗಾಲ್ ವರ್ಸಸ್ ತಮಿಳ್ ತಲೆವಾಸ್ ಮ್ಯಾಚ್ ನೋಡೋಣ. ಇವತ್ತು ಬೆಂಗಾಲ್ ವಾರಿಯರ್ಸ್ಗೆ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅಂತೂ ಇದೆ. ಬೆಂಗಾಲ್ ಅವರು ಬಾಟಮ್ ಆಫ್ ದ ಟೇಬಲ್ ಕಚ್ಕೊಂಡಿದ್ದಾರೆ. ಕಳೆದ 5 ಮ್ಯಾಚ್ ಅಲ್ಲಿ 4 ಮ್ಯಾಚ್ ನ ಸೋತಿರುವಂತಹ ಬೆಂಗಾಲ್ ವಾರಿಯರ್ಸ್ ಒಂದೇ ಒಂದು ಮ್ಯಾಚ್ ನ ಗೆದ್ದಿದ್ದಾರೆ. ಬೆಂಗಳೂರು ಬುಲ್ಸ್ ಅಗೇನ್ಸ್ಟ್ ಕೂಡ ಅಷ್ಟೇ 12ನೇ ತಾರೀಕು, ಇದೇ ತಿಂಗಳು 12ನೇ ತಾರೀಕು ಸೋತಿದ್ರು. 11 ಪಾಯಿಂಟ್ ಡಿಫರೆನ್ಸ್ ಅಲ್ಲಿ ಬೆಂಗಳೂರು ಬುಲ್ಸ್ ಇವರಿಗೆ ಹೊಡೆದಿದ್ರು. ದೇವಾಂಗ್ ಒಬ್ರು, ಹಿಮಾಂಶು ದೇವಾಂಗ್ ಒಬ್ರು ಮತ್ತೆ ಕಾಟ ಕೊಟ್ಟಿದ್ರು ನಮ್ಮ ಬೆಂಗಳೂರು ಬುಲ್ಸ್ಗೆ. ಅದು ಬಿಡ್ತು ಅಂತ ನಿಮ್ಗೆ ಯಾರು ಕೂಡ ಕಾಟ ಕೊಟ್ಟಿರಲಿಲ್ಲ. ಹಿಮಾಂಶು ಪರವಾಗಿಲ್ಲ, ರೈಡಿಂಗ್ ಚೆನ್ನಾಗಿ ಮಾಡ್ತಾ ಇದ್ರೆ. ಅದು ಬಿಡ್ತು ಅಂದ್ರೆ ಅಂಕಿತ್ ಡಿಫೆನ್ಸ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡಿದ್ರು ಲಾಸ್ಟ್ ಮ್ಯಾಚ್ ಅಲ್ಲಿ. ಸೊ ಈ 3 ಜನ ಬಿಡ್ತು ಅಂತಂದ್ರೆ ಇನ್ನೇನು ಕೂಡ ಅಲ್ಲಿ ಕ್ಲಿಕ್ ಆಗ್ತಾ ಇಲ್ಲ. ಮೇನ್ ಆಗಿ ದೇವಾಂಗ್ ಇವ್ರು ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರು ಬೆಂಗಳೂರು ಬುಲ್ಸ್ ಮೇಲೆ. ಸೊ ಕಾಟ ಕೊಟ್ರು ಅಂತ ಇವ್ರು ಒಬ್ರು ಕೊಡ್ಬೋದು. ಬಟ್ ನಮ್ಮ ಅಲಿ ರಜಾ ಇರ್ಬೇಕಾದ್ರೆ ನಮ್ಗೆ ಏನ್ ಯೋಚನೆ, ಅವನ ಅಜ್ಜೆ ಬ್ಯಾಕ್ ಟು ಬ್ಯಾಕ್ ಸೂಪರ್ ಟೆನ್ಸ್ ಗಳು 15 ಪಾಯಿಂಟ್ 17 ಪಾಯಿಂಟ್ ಒಂದೊಂದು ಮ್ಯಾಚ್ ಗಳಲ್ಲೇ ಹಾವಳಿ ನಡೆಸ್ತಾ ಇದಾರೆ. ಒಂದ್ ಕಡೆಯಿಂದ ನಮ್ಮ ಡಿಫೆನ್ಸ್ ಕ್ಲಿಕ್ ಆಯ್ತು ಅಂತಾರೆ. ಇಲ್ಲಿ ನೋಡಿ, ಅಲಿ ರಜಾ ಪಾಯಿಂಟ್ಸ್ ತಗೊಂಡ್ಬರೋದು ಸಪರೇಟ್, ಅದು ಎಲ್ಲಾ ಮ್ಯಾಚ್ ತಗೊಂಡ್ ಬಂದೇ ಬರ್ತಾರೆ. ಬಟ್ ನಮ್ಮ ಡಿಫೆನ್ಸ್ ಯಾವ ಮ್ಯಾಚ್ ಕೈ ಕೊಡುತ್ತೆ, ಯಾವ ಮ್ಯಾಚ್ ಸಾಕಾಗಿರುತ್ತೆ, ಅದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ನಾವು ಗೆಲ್ತೀವೋ ಸೋಲ್ತೀವೋ ಅನ್ನುವಂಥದ್ದು. ಇಲ್ಲಿ ಬೆಂಗಾಲ್ ವಾರಿಯರ್ಸ್ ಒನ್ ಆಫ್ ದ ವೀಕೆಸ್ಟ್ ಆಪೋನೆಂಟ್ ಕಂಪೇರ್ ಮಾಡ್ತಾರೆ. ಪಟ್ನಾ ಪೈರೇಟ್ಸ್ ಅವರಿಗೆಲ್ಲ ಕಂಪೇರ್ ಮಾಡ್ತು ಅಂದ್ರೆ ಅವ್ರು ಆಡ್ತಿರೋ ರೀತಿ ನೋಡ್ತು ಅಂದ್ರೆ ರೀಸೆಂಟ್ ಆಗಿ 5 ಮ್ಯಾಚ್ ನ ಸೋತಿರೋದು 4 ಮ್ಯಾಚ್ ಅಲ್ಲಿ, ಸಾರಿ 5 ಮ್ಯಾಚ್ ಅಲ್ಲಿ 4 ಮ್ಯಾಚ್ ಸೋತಿರೋದು ನೋಡೋದು ಅಂದ್ರೆ ಖಂಡಿತ ವೀಕೆಸ್ಟ್ ಆಪೋನೆಂಟ್ ತರನೇ ಕಾಣ್ತಾ ಇದಾರೆ. ಬಟ್ ಅಟ್ ಎನಿ ಗಿವನ್ ಡೇ ಯಾರನ್ನ ಬೇಕಾದ್ರೂ ಹೊಡಿಬಹುದು, ಯಾರನ್ನ ಬೇಕಾದ್ರೂ ಅಪ್ಸೆಟ್ ಮಾಡ್ಬೋದು. ಸೊ ಇದೇನಾದ್ರು ಹೊಡೆದ್ರು ಅಂತಾನೆ ಖಂಡಿತ ಅದು ಅಪ್ಸೆಟ್ನೇ. ರಿವೆಂಜ್ ತೀರ್ಸ್ಕೊಂಡಾಗಿರುತ್ತೆ ಬೆಂಗಾಲ್ ವಾರಿಯರ್ಸ್ ಬೆಂಗಳೂರು ಬುಲ್ಸ್ ಮೇಲೆ. ಬೆಂಗಳೂರು ಬುಲ್ಸ್ ನ ತಡೆ ಹಿಡ್ದಂಗೆ ಮಿನಿ ಕ್ವಾಲಿಫೈರ್ಸ್ ನೀವು ಆಡ್ಬೇಡ್ರಿ ಅಂತ ತಡೆ ಹಿಡ್ದಂಗೆನೆ ಲೆಕ್ಕ ಬರುತ್ತೆ. ಸೊ ನೋಡುವ ಏನಾಗುತ್ತೆ ಅಂತ. ಫಸ್ಟ್ ಮ್ಯಾಚ್ ನಡೀತಾ ಇರೋದು ಇನ್ಫ್ಯಾಕ್ಟ್ ಹರಿಯಾಣ ಸ್ಟೀಲರ್ಸ್ ತೆಲುಗು ಟೈಟನ್ಸ್. ಈ ಮ್ಯಾಚ್ ನ ಹರಿಯಾಣ ಸ್ಟೀಲರ್ಸ್ ಗೆಲ್ಲಿ ಅಂತ ಅನ್ಕೊಳ್ಳಿ. ಇನ್ಫ್ಯಾಕ್ಟ್ ಅವರು ಕೂಡ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಆಡ್ತಿದ್ದಾರೆ. ಲಾಸ್ಟ್ ಮ್ಯಾಚ್ ಏನಾಯ್ತು ಅಂತ ನನಗೆ ಐಡಿಯಾ ಇಲ್ಲ, ಯಾಕಂದ್ರೆ ಮುಂಚೆನೆ ಪ್ರಿಯರ್ ಆಗಿ ವಿಡಿಯೋನ ಶೂಟ್ ಮಾಡಿರೋದ. ತೆಲುಗು ಟೈಟನ್ಸ್ ಗೆಲ್ತು ಅಂದ್ರೆ 11 ಮ್ಯಾಚ್ ನ ಗೆಲ್ಲೋದ್ರ ಮೂಲಕ ಒಂಥರ ಸೆಟ್ ಆಗಿ ಹೋಗ್ಬಿಡ್ತಾರೆ. ನಾವು ಅವ್ರ ಜೊತೆ ಕಾಂಪಿಟೇಷನ್ ಇರಬೇಕು ಅಂದ್ರೆ ಅವರು ನಮ್ಮಷ್ಟೇ ಈಕ್ವಲ್ ನಂಬರ್ ಆಫ್ ಮ್ಯಾಚಸ್ ನ ಗೆದ್ದಿರ್ಬೇಕಾದ್ರೆ ತೆಲುಗು ಟೈಟನ್ಸ್ ಸೋಲ್ಲಿ ನಾವು ಗೆಲ್ಲಿ ಒಂದು ಹ್ಯೂಜ್ ಮಾರ್ಜಿನ್ ಡಿಫರೆನ್ಸ್ ಅಲ್ಲಿ 3rd ಪೊಸಿಷನ್ ಹೋಗ್ಲಿ ಅಂತ ಅನ್ಕೊಂಡನ. ಹರಿಯಾಣ ಸ್ಟೀಲರ್ಸ್ ಕೂಡ ಹಂಗೆ ಬ್ಯಾಕ್ ಅಲ್ಲಿ ಬರ್ತಾ ಇದಾರೆ. ನೋಡೋಣ ಅವ್ರದ್ದೇನ್ ಕತೆ ಆಗುತ್ತೆ ಅಂತ. ಅಂಡ್ ಗೊತ್ತಿರೋದನ್ನ ಬೆಂಗಳೂರು ಬುಲ್ಸ್ ಸೆಕೆಂಡ್ ಮ್ಯಾಚ್ ನ ಗೆಲ್ಬೇಕಾಗುತ್ತೆ ಬೆಂಗಾಲ್ ವಾರಿಯರ್ಸ್ ಮೇಲೆ. ಅಂಡ್ 3rd ಮ್ಯಾಚ್ ದಬಾಂಗ್ ಡೆಲ್ಲಿ ಕೆಸಿ ವರ್ಸಸ್ ಪಟ್ನಾ ಪೈರೇಟ್ಸ್ ಬಾಟಮ್ ಅಲ್ಲಿ ಫೈಟ್ ಮಾಡ್ತಾ ಇತ್ತು ಅಂತಂದ್ರೆ ಮೇಲ್ಗಡೆ ಸೆಟ್ ಆಗಿ ಕೂತ್ಕೊಂಡಿದ್ರೆ ದಬಾಂಗ್ ಡೆಲ್ಲಿ ಕೆಸಿನ ಫಸ್ಟ್ 2 ಸ್ಥಾನ ಬಿಟ್ಟು ಇಳಿಯೋದಿಲ್ಲ ಅಂತ. ಸೊ ಇದೇನು ಡಿಫರೆನ್ಸ್ ಏನಾಗೋದಿಲ್ಲ, ಇವ್ರು ಬಾಟಮ್ ಅಲ್ಲಿ ಫೈಟ್ ಮಾಡ್ತಾರೆ, ಮೇಲ್ಗಡೆ ಅವ್ರು ಸೆಟ್ ಆಗಿದ್ದಾರೆ. ಇಲ್ಲಿ ಮೈನ್ ಡಿಫರೆನ್ಸ್ ಆಗೋದೇನು ಅಂದ್ರೆ ಫಸ್ಟ್ ಮ್ಯಾಚ್ ರಿಸಲ್ಟ್ ಏನಿದೆ ಅದು ಬೆಂಗಳೂರು ಬುಲ್ಸ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಅಂಡ್ ಸೆಕೆಂಡ್ ಮ್ಯಾಚ್ ಬೆಂಗಳೂರು ಬುಲ್ಸ್ ಗೆಲ್ಲೇಬೇಕಾಗುತ್ತೆ ಬೆಂಗಾಲ್ ವಾರಿಯರ್ಸ್ ಅಗೇನ್ಸ್ಟ್. ಸೊ ಇದು ಇರೋದು ಸೀನು. ಬೆಂಗಾಲ್ ವಾರಿಯರ್ಸ್ ಏನಾದ್ರು ಇವತ್ತು ಗೆದ್ಬಿಟ್ರು ಅಂತಂದ್ರೆ ಅವರು ಕೂಡ ಔಟ್ ಆಫ್ ದ ಟೂರ್ನಮೆಂಟ್ ಏನಾಗಿಲ್ಲ, ಸದ್ಯದ ಮಟ್ಟಿಗೆ ಏನಾಗಿಲ್ಲ ಔಟ್ ಆಫ್ ದ ಟೂರ್ನಮೆಂಟ್. ನಿನ್ನೆ ಮ್ಯಾಚ್ ರಿಸಲ್ಟ್ ನೀವು ಗೊತ್ತಿಲ್ಲದೆ ಇರೋ ಕಾರಣದಿಂದ. ಸೊ ಇಲ್ಲೇನೋ ಕಂಟಿನ್ಯೂಸ್ ಆಗಿ ಸೋತ್ಕೊಂಡು ಹೋಯ್ತು ಅಂದ್ರೆ ಏನ್ ಗೆದ್ದೇ ಇಲ್ಲ ಅಲ್ಲಿ ಬೆಂಗಾಲ್ ವಾರಿಯರ್ಸ್. 5 ಮ್ಯಾಚ್ ನ ಗೆದ್ದಿದ್ದಾರೆ. ಅದೇ ಏನಾದ್ರು ಲಾಸ್ಟ್ ಮ್ಯಾಚ್ ನ ಗೆದ್ದಿತ್ತು ಅಂದ್ರೆ, ನಿನ್ನೆ ಮ್ಯಾಚ್ ಏನಾದ್ರು ಗೆದ್ದಿತ್ತು ಅಂದ್ರೆ, ಇವತ್ತಿನ ಮ್ಯಾಚ್ ಏನಾದ್ರು ಗೆಲ್ತು ಅಂತಂದ್ರೆ 7 ಮ್ಯಾಚ್ ಆದಂಗೆ ಆಗುತ್ತೆ. ಅಂದ್ರೆ 7 ಮ್ಯಾಚ್ ಗೆದ್ದಂಗೆ ಆಗುತ್ತೆ. 7 ಮ್ಯಾಚ್ ಗೆದ್ದಂಗೆ ಆದ್ರೆ ಮೇಲೆ ಇವರೆಲ್ಲ ಸೋಲ್ಬೇಕು ಅಂತ ಅನ್ಕೋಬೇಕು. ಗುಜರಾತ್ ಜೈಂಟ್ಸ್, ತಮಿಳ್ ತಲೆವಾಸ್ ಇವರೆಲ್ಲ ಸೋಲ್ಬೇಕು ಅಂದ್ರೆ ತಮಿಳ್ ತಲೆವಾಸಿ ಹೊಡಿಲೇಬೇಕಲ್ವಾ. ನಾನು ಆಗಿರೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವಾಗ ನಿಮ್ಮ ಹತ್ರ. ಅದಕ್ಕೆ ಪ್ರಿಯರ್ ಆಗಿ ವಿಡಿಯೋ ಶೂಟ್ ಮಾಡಕ್ ಹೋಗ್ಬಾರ್ದು ಅಂತ ಹೇಳಿ. ಸೊ ನೋಡೋಣ ಏನಾಗುತ್ತೆ ಅಂತ. ಮ್ಯಾಚ್ ವಿಡಿಯೋ ಬರೋದಿಲ್ಲ, ನಾಳೆ ಬೆಳಗ್ಗೆ ಬರುತ್ತೆ. ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇವತ್ತು ಯಾರು ಗೆಲ್ತಾರೆ, ಬೆಂಗಾಲ್ ಆರ್ ಬೆಂಗಳೂರು? ಕಾಮೆಂಟ್ ಎಲ್ಲ ಹಾಕಿ. ನನ್ನ ಪ್ರಕಾರ ಬೆಂಗಳೂರು ಗೆಲ್ಲೇಬೇಕು ಅಂತ ಗೆಲ್ತಾರೆ. ರೆಪ್ಯುಟೇಷನ್ ಉಳಿಸ್ಕೊಳ್ಳೋಕೆ ಗೆಲ್ಬೇಕಾದ್ರೆ ಬಾಟಮ್ ಆಫ್ ದ ಟೇಬಲ್ ಮೇಲೆ ಆಡ್ತಾ ಇರೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.